ನಮಸ್ಕಾರ ವೀಕ್ಷಕರೆಲ್ಲರಿಗೂ. ಇವತ್ತು ಆಚಾರ್ಯ ಪ್ರಶಾಂತ್ ಅವರ ಮತ್ತೊಂದು ಕೊಟೇಶನ್ ಏನು ಹೇಳುತ್ತೆ ಅಂತ ನೋಡೋಣ. ಜ್ಞಾನ ಆಗ್ है जैसे अग्नि सब जला देती है वैसे ही ज्ञान का काम है शुद्ध करना, सब कचड़ा जला देना, ज्ञान एकमात्र तरीका है मुक्ति का. ನೋಡಿ, ಜ್ಞಾನ ಒಂದು ಬೆಂಕಿ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೇಗೆ ಅಗ್ನಿ ಒಂದು ಕಸವನ್ನು ಹೇಗೆ ಸುಡುತ್ತೇವೋ ಹಾಗೆ ಜ್ಞಾನ ಬಂತಪ್ಪ ಮನುಷ್ಯನಲ್ಲಿ ಅಂತಂತಂದ್ರೆ ನಮ್ಮೊಳಗೆ ಇರತಕ್ಕಂತಹ ಎಲ್ಲ ಅಜ್ಞಾನವನ್ನು ಸುಟ್ಟು ಹಾಕ್ಬಿಡ್ತದೆ. ಮತ್ತು ಶುದ್ಧ ಮಾಡ್ತದೆ, ಮನಸ್ಸನ್ನು ಶುದ್ಧ ಮಾಡ್ತದೆ. ಅದೊಂದೇ ನಮಗೆ ಮುಕ್ತಿಯನ್ನು ಕಾಣಬೇಕಾಗಿತ್ತಪ್ಪ ಅಂದ್ರೆ ಅದೊಂದೇ ಮಾರ್ಗ, ಜ್ಞಾನ ಒಂದೇ ಮಾರ್ಗ ಅಂತ ಹೇಳ್ತಾ ಇದ್ದಾರೆ ಅವರು. ಯಾರು ತಮ್ಮ ತಲೆಯಲ್ಲಿ ಜ್ಞಾನ ಇಲ್ಲ ಅಂತ ಇಲ್ಲ, ಯಾರ ತಲೆಯಲ್ಲೂ ಜ್ಞಾನ ಇಲ್ಲ ಅಂತ ಇಲ್ಲ. ಜ್ಞಾನ ಎಲ್ಲರಲ್ಲೂ ಇದೆ. ಅದೇ ಆ ಜ್ಞಾನವನ್ನು ಏನಂತಾರಪ್ಪ ಅಂದ್ರೆ ಅಜ್ಞಾನ ಅಂತ ಕರೀತಾರೆ. ಯಾವುದು ಸರಿಯಾಗಿರ್ತಕ್ಕಂತಹ ಜ್ಞಾನ, ಯಾವುದು ಸರಿಯಾಗಿಲ್ಲ ಅಂತಕ್ಕಂತಹ ಒಂದು ಪರಿಕಲ್ಪನೆ ಮನುಷ್ಯನಲ್ಲಿ ಬರಬೇಕು ಅಪ್ಪ ಅಂತಂದರೆ ಆಧ್ಯಾತ್ಮಿಕಕ್ಕೆ ನಾವು ಮೊರೆ ಹೋಗಬೇಕು. ಎಲ್ಲರ ಹತ್ರನೂ ಪ್ರತಿಯೊಂದು ತಲೆಯಲ್ಲಿ ಏನಾದರೂ ಒಂದು ಇದ್ದೇ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾನೆ ಇರ್ತಾರೆ. ಒಂದು ತಾನು ಹೇಳ್ತಕ್ಕಂಥ ಮಾತು ಸರಿ ಅಂತ ಅನ್ಕೋತಾನೆ ಇರ್ತಾರೆ. ಆ ಮಾತು ಸರಿನೋ ತಪ್ಪೋ ಅಂತಕ್ಕಂತಹ ಒಂದು ಜ್ಞಾನ ಬರಬೇಕು, ತಿಳುವಳಿಕೆ ಬರಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಆಧ್ಯಾತ್ಮಿಕತೆ ಬೇಕು. ಮೊದಲನೇ ಅಜ್ಞಾನ ಯಾವುದಪ್ಪ ನಮ್ದು ಅಂತಂದರೆ ನಾವು ಶರೀರ ಅಂತ ಅಂದ್ಕೊಳ್ತಕ್ಕಂಥದ್ದು. ನಾವು ಶರೀರ ಅಲ್ಲ, ಒಂದು ಚೇತನಾ ಶಕ್ತಿ ಇದ್ದೇವೆ ಅಂತ ಆಧ್ಯಾತ್ಮಿಕತೆ ಹೇಳ್ತೀವಿ ನಾವು. ಶರೀರ ಅಂದರೆ ನೀವು ಗಂಡು ಅಲ್ಲ, ಹೆಣ್ಣು ಅಲ್ಲ, ನೀವು ಒಂದು ಚೇತನಾ ಶಕ್ತಿ, ನೀವೊಂದು ಚೇತನ ಮಾತ್ರ ಇದ್ದೀರಿ ಅಂತಕ್ಕಂಥ ಹೇಳ್ತದೆ. ಈ ದೊಡ್ಡ ನಮ್ಮ ಭ್ರಮೆಯನ್ನು ಸುಟ್ಟಾಗ್ತದೆ. ಲೋಕದ ಎದುರಿಗೆ ನಾವು ವ್ಯವಹಾರಿಕತನದ ಒಂದು ಭಾಷೆಯಲ್ಲಿ ನಾವು ಸ್ತ್ರೀ ಗಂಡು ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಬೋದು ನಾವು ವರ್ಡನ್ನು. ಬಟ್ ಆಧ್ಯಾತ್ಮಿಕದಲ್ಲಿ ಪಾರಮಾರ್ಥಿಕದಲ್ಲಿ ನಾವೇನಿದ್ದೀವಪ್ಪ ಅಂತಂದ್ರೆ ಒಂದು ಚೇತನಾ ಶಕ್ತಿ ಮಾತ್ರ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತದೆ. ನಮ್ಮ ಈ ಒಂದು ಅಂಧವಿಶ್ವಾಸವನ್ನು ನಮಗೆ ಸುಟ್ಟಾಕ್ಬಿಡ್ತದೆ. ನಮ್ಮ ಒಳಗಡೆನೇ ನಾವು ಒಂದು ಚೇತನ ಶಕ್ತಿ ಅಂತಕ್ಕಂತಹ ಒಂದು ಭಾವ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಇಷ್ಟು ದಿನ ನಾವು ತಲೆ ಇಟ್ಕೊಂಡ್ಬಿಟ್ಟಿದ್ದೀವಿ ಏನಪ್ಪ ನಮ್ಮ ಒಳಗೊಂದ್ರೆ ಆತ್ಮ ಕುಂತಿರ್ತದೆ. ನಾವು ಸತ್ತ ನಂತರ ಅದು ಒಂದು ಪಕ್ಷಿ ಥರ ಹಾರು ಹೋಗ್ತದೆ, ಮತ್ತೊಂದು ಶರೀರವನ್ನು ಸೇರ್ಕೋತದೆ ಅಂತಂದು ನಾನು ಇದನ್ನು ಭಾಳ ನಂಬಿದ್ದೆ ಆ್ಯಕ್ಚುಲಿ. ಆದರೆ ಯಾವಾಗ ನಾನು ಆಚಾರ್ಯ ಪ್ರಶಾಂತ್ ಅವ್ರನ್ನ ಕೇಳೋದಕ್ಕೆ ಶುರು ಮಾಡಿದೆ, ನಮ್ಮ ಒಳಗಡೆ ಯಾವುದು ಆತ್ಮನೂ ಇಲ್ಲ ಏನೂ ಇಲ್ಲ ಅಂತಕ್ಕಂಥದ್ದು ಪೂರ್ತಿ ಸ್ಪಷ್ಟವಾಗೋಯ್ತು ನನಗೆ. ಹೇಗಪ್ಪ ಅಂತಂದ್ರೆ ನಮ್ಮ ಶರೀರದ ಜೊತೆನೇ ಅದನ್ನು ಅಹಂ ಅಂತಕ್ಕಂಥ ನಾನು ಅಂತಕ್ಕಂಥದ್ದು ಹುಡ್ಕೊಂಡ್ಬಿಡ್ತದೆ. ಹೇಗಪ್ಪ ಅಂತಂದ್ರೆ ಒಂದು ಹೂವು ಇರ್ತದೆ, ಆ ಹೂವಿನಲ್ಲಿ ಪರಿಮಳ ಬರ್ತದೆ. ಆ ಪರಿಮಳ ಎಲ್ಲಿಂದ ಬಂತದೋ ಹೂವಿನ ಒಳಗಡೆಯಿಂದನೇ ಬಂತದೆ ಅದು. ಆ ಪರಿಮಳ ಹೂವಿನ ಒಳಗಡೆ ಒಂದು ಏನೋ ಒಂದು ಆತ್ಮ ಕುಂತಿದೆ, ಏನೋ ಕುಂತದ ಅಂತಕ್ಕಂಥದ್ದು ವಿಷಯ ಅಲ್ಲ. ಹೂವಿನ ಜೊತೆಗೇ ಪರಿಮಳನೂ ಹುಟ್ಕೊಂಡ್ಬಿಡು. ಹೂವು ಹುಟ್ಟಿದಾಗಲೇ ಪರಿಮಳ ಹುಟ್ಕೊಂಡ್ಬಿಡ್ತದೆ. ಅದೇ ರೀತಿ ನಾವು ಹುಟ್ಟಿದಾಗಲೇ ನಮ್ಮ ಜೊತೆಗೆ ನಾನು ಅಂತಕ್ಕಂಥ ಅಹಂಕಾರವನ್ನು ಅಹಮ್ಮನ್ನು ನಾವು ತಗೊಂಡೇ ಬಂದುಬಿಟ್ಟಿರ್ತೀವಿ. ಅದಕ್ಕೆ ಅಂತ ಚೇತನಾ ಶಕ್ತಿ ಅಂತ ಕರೀತಾರೆ. ಅದು ಎಲ್ಲಿ ಒಳಗಡೆ ಆತ್ಮ ಹಾಕೊಂತಿದ್ರೆ ನಮ್ಗೆ ಒಂದ್ಸಲ ನನಗೆ ಅದರ ಅನುಭವ ಆಗಬೇಕಾಗಿತ್ತಲ್ಲ. ನನಗೆ ಹಿಂಗೂ ಅನ್ನಿಸ್ತಿತ್ತು ಒಂದೊಂದ್ಸತಿ. ಯಪ್ಪ ಅಂದ್ರೆ ಆತ್ಮ ಕುಂತಿರ್ತದೆ ಅಂತ ನಂಬ್ಕೊಂಡಿದ್ದೆ ನಾನು. ಬಟ್ ಅದರದ್ದು ಫೀಲು ಒಂದು ಸತಿಯಿಂದ ನಮ್ಗೆ ಆಗ್ತಿದ್ದಿಲ್ಲ. ಬಟ್ ಇದು ಒಂದು ಒಳಗಡೆ ಕಳವಳ ಇದ್ದಿತ್ತು. ಅದನ್ನು ಹೇಗೆ ಹೇಳಬೇಕಪ್ಪ ಹೊರಗಡೆ ಅಂತಕ್ಕಂಥದ್ದು ಗೊತ್ತೇ ಆಗ್ತಾ ಇದ್ದಿಲ್ಲ. ಆದರೆ ಆಚಾರ್ಯ ಪ್ರಶಾಂತ್ ಅವರ ಜೊತೆ ನಾನು 2 ವರ್ಷದಿಂದ ಅವರ ಒಂದು ಗೀತಾ ಸಮಾಗಮದಲ್ಲಿ ಭಾಗಿಯಾಗಿದ್ದರಿಂದ ನನ್ನ ಒಳಗಡೆ ಆತ್ಮನೂ ಇಲ್ಲ ಏನೂ ಇಲ್ಲ ಅಂತಕ್ಕಂಥದ್ದು ಅವರು ಪೂರ್ತಿ ಸ್ಪಷ್ಟವಾಗಿ ಮಾಡಿಕೊಟ್ಟಿದ ಮೇಲೆ ನನಗೆ ಅರ್ಥ ಆಗಿದ್ದು, ನಮ್ಮ ಒಳಗಡೆ ಯಾವ ಆತ್ಮನೂ ಇಲ್ಲ, ನಾವು ಮತ್ತೆ ಹುಟ್ಟಿ ಬರೋದೂ ಇಲ್ಲ. ಮನುಷ್ಯರು ಹುಡ್ತಾರೆ, ಮತ್ತೊಂದು ಮಗು ಹುಟ್ಟುತ್ತೆ, ಆದರೆ ನಾವೇ ಪುನಃ ಹುಟ್ಟೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಗಿಡದ ಎಲೆ ಇದೆ, ಆ ಎಲೆ ಹುಟ್ಟುತ್ತದೆ ಮತ್ತೆ ಸಾಯ್ತದೆ, ಮತ್ತೆ ಅದೇ ಎಲೆ ಮತ್ತೆ ಗಿಡದಲ್ಲಿ ಬರೋದಿಲ್ಲ, ಹೊಸ ಎಲೆ ಬರ್ತದೆ. ಹಾಗೆ ಮನುಷ್ಯನಲ್ಲೂ ಏನಪ್ಪ ಅಂತಂದ್ರೆ ನಾವು ಹುಟ್ಟಿ ಸಾಯ್ತೀವಿ, ಆದರೆ ಮತ್ತೊಂದು ಶರೀರ ಮತ್ತು ಬೇರೆ ಶರೀರ ಬರುತ್ತೆ. ಖರೆ ಅದು ಮತ್ತೆ ನಾವೇ ಆತ್ಮ ಶರೀರ ಬದಲಾಯಿಸುತ್ತೆ ಅಂತಕ್ಕಂತಹ ಒಂದು ಮಾತು ಅಲ್ಲಿ ಇಲ್ಲ. ಅದು ಒಂದು ದೊಡ್ಡ ಸುಳ್ಳು ಅಂತ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳಿಬಿಡ್ತದೆ. ನನಗೆ ಈ ಭ್ರಮೆ ಮೊದಲು ತಲೆಯಿಂದ ಹೊರಟು ಹೋಯಿತು. ಬಹಳ ನಿರಾಳ ಅನ್ನಿಸ್ಬಿಡ್ತು.
ಈ ಒಂದು ಭ್ರಮೆ ಹೋಗ್ತಕ್ಕಂಥದ್ದೇ ದೊಡ್ಡ ಮುಕ್ತಿ ಸಿಕ್ಕ ನಮ್ಗೆ, ಇದೇ ಮುಕ್ತಿ. ಮತ್ತು ಅರಿಷಡ್ ವರ್ಗಗಳಂತ ಕರಿತೀವಿ ನಾವು. ಅರಿಷಡ್ ವರ್ಗಗಳು, ಅರಿ ಅಂದರೆ ನಮ್ಮ ಶತ್ರುಗಳು. ಅರಿ ಅಂದರೆ ಶತ್ರು, ಷಡ್ ಅಂದರೆ 6, ಒಂದು 6ನ ಗುಂಪು ಅರಿಷಡ್ ವರ್ಗಗಳು. ಈಗ ನಾವು ಅರಿಷಡ್ ವರ್ಗಗಳು ಗುಂಪು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅಂತಕ್ಕಂಥದ್ದು. ಕಾಮ ಅಂತಂದ್ರೆ ಇವು ಎಲ್ಲ ನಮ್ಮ ಶರೀರ ಜೊತೆನೇ ಬಂದುಬಿಟ್ಟಿರ್ತಾವೆ. ಅದು ನಾವು ಹೆಂಗೆ ಅಹಮ್ಮ ನಾನು ಅಂತಕ್ಕಂಥದ್ದು ಹೆಂಗೆ ನಮ್ಮ ಶರೀರ ಜೊತೆನೇ ಬಂದುಬಿಟ್ಟಿರುತ್ತಲ್ಲ, ಈ ಅರಿಷಡ್ ವರ್ಗಗಳು ನಮ್ಮ ಶರೀರ ಜೊತೆನೇ ಬಂದು ಬಿಟ್ಟಿರ್ತಾವೆ. ಅವನ್ನು ನಾವು ಪ್ರತಿದಿನ ಆಧ್ಯಾತ್ಮಿಕ ಒಂದು ಜ್ಞಾನದಲ್ಲಿ ನೋಡ್ತಾ ಹೋದ್ವಿ ಅಂತಂದ್ರೆ ತಾನಾಗಿ ನೀವು ಸುಟ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ನಾವೇನು ಭಾಳ ಅದರಲ್ಲಿ ಫೋರ್ಸ್ ಹಾಕ್ಕೊಂಡು ತೆಗಿಬೇಕೆ ಅಂತಕ್ಕಂಥದ್ದು ಮಾತು ಇರಲಿ, ತಾನಾಗಿಯೇ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಮನುಷ್ಯರಂದ್ರೆ ಅರಿಷಡ್ ವರ್ಗಗಳು ಇರಬಾರ್ದು ರೀ, ಹಂಗೆ ಇರಬಾರ್ದು, ಗುಣಗಳು ಇರಬಾರ್ದು ಅಂತ ಅಂತೀವಿ. ಇರಬಾರ್ದು ಅಂತಂದ್ರಲ್ಲಿ ಮುಚ್ಕೊಂಡು ಇಟ್ಟಿರ್ತಾರೆ ಅಂತಕ್ಕಂಥ ಫೀಲ್ ಬರ್ತದೆ ಅಲ್ಲಿ. ಅವುಗಳನ್ನ ಮುಚ್ಚಿ ಅವಾಗ ಏನಾಗ್ತಾನೆ ಮನುಷ್ಯ ಅಂತಂದ್ರೆ ಒಳಗಡೆನೇ ತಾನು ಇಂಥದ್ದು ಹೇಳಬಾರ್ದು, ಇಂಥದ್ದು ಮಾಡಬಾರ್ದು ಅಂತಂದಾಗ ಏನಾಗ್ತದೆ, ಮನುಷ್ಯ ಎದುರುಗಡೆ ತೋರಿಸ್ಕೊಳ್ಳೋದಿಲ್ಲ. ಅವನು ಒಳಗೊಳಗಡೆ ಮನುಷ್ಯನ ಒಳಗಡೆನೇ ಎಲ್ಲ ನಡೀತಾ ಇರ್ತದೆ ಅದು ವಿಷಯ. ಆ ವಿಷಯದ ಬಗ್ಗೆನೇ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಕೆಟ್ಟದ್ದು ಅಂತಕ್ಕಂಥದ್ದು ಇಲ್ಲ, ಅಲ್ಲಿ ಒಳ್ಳೆಯದು ಅಂತಕ್ಕಂಥದ್ದಿಲ್ಲ. ಶರೀರದ ಜೊತೆನೇ ಬಂದಿರತಕ್ಕಂಥ ಗುಣಗಳು ಈ ಅರಿಷಡ್ ವರ್ಗಗಳು. ನಮ್ಮಲ್ಲಿ ಯಾವಾಗ ಆಧ್ಯಾತ್ಮಿಕ ಜ್ಞಾನ ಬರ್ತದಪ್ಪ ಅಂತಂತಂದ್ರೆ ಅವುಗಳೆಲ್ಲ ತಾನಾಗಿಯೇ ಒಂದೊಂದು ಕಳಚಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಂದ್ರೆ ಜ್ಞಾನ ಅದು ಅವುಗಳನ್ನೆಲ್ಲ ಸುಟ್ಟು ಹಾಕ್ತದ. ಕಾಮ, ಅತಿಯಾದ ಆಸೆ, ಇಂದ್ರಿಯ ಭೋಗಗಳು ಅವಕ್ಕಂತಾರೆ. ನಾವು ಶರೀರನೇ ಅಲ್ಲಪ್ಪ ಅಂತ ನಮ್ಮ ಚೇತನ ಶಕ್ತಿ ಹೇಳಿದ ಮೇಲೆ ಶರೀರಕ್ಕೆ ನಾವು ಬಹಳಷ್ಟು ಮಹತ್ವ ಕೊಡೋದಿಲ್ಲ. ಮಹತ್ವ ಕೊಡೋದಿಲ್ಲ ಅಂದ್ರೆ ಪೂರ್ತಿನೂ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಎಷ್ಟು ಬೇಕಾಗ್ತದೆ, ಆಹಾರ ಬೇಕು, ರೆಸ್ಟ್ ಬೇಕು ಅದಕ್ಕೆ. ಮತ್ತು ಯೋಗ ವ್ಯಾಯಾಮ ಕೂಡ ಮಾಡಿಸ್ತದೆ ಆಧ್ಯಾತ್ಮಿಕ ಜ್ಞಾನ. ಶರೀರವನ್ನು ಅಷ್ಟೇ ಒಂದು ಬಲಶಾಲಿಯಾಗಿಡ್ತದೆ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಶರೀರ ಬಲಹೀನ ಮಾಡ್ತದೆ ಅಂತ ತಿಳ್ಕೊಬೇಡ್ರಿ. ಶರೀರವನ್ನು ಬಲಪಡಿಸ್ತದೆ ಅಧ್ಯಾತ್ಮ ಮತ್ತು ಮನಸ್ಸನ್ನು ಬಲಪಡಿಸ್ತದೆ ಅಧ್ಯಾತ್ಮ. ಕ್ರೋಧ, ಕೋಪ ಬಂತಪ್ಪ ಅಂದ್ರೆ ನಿಮ್ಗೆ ಯಾವುದಕ್ಕೆ ಕೋಪ ಹೊಂಟದ ಅಂತಕ್ಕಂಥದ್ದು ನೋಡ್ಕೊಳ್ಳಿಕ್ಕೆ ಹಚ್ತದಲ್ಲ ಅದು. ನಾವು ಬೇರೆಯವ್ರ ಮೇಲೆ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಆ ಅಪೇಕ್ಷೆಗಳು ಈಡೇರದೇ ಇದ್ದಾಗ ನಮ್ಮಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕ್ರೋಧ ಹೊಟ್ಕೋತದೆ, ಕೋಪ ಹೊಟ್ಕೋತದೆ. ಅದನ್ನು ನೋಡ್ಲಿಕ್ಕೆ ಹಚ್ತದದು ಯಾವುದೋ ಆಧ್ಯಾತ್ಮಿಕ ಜ್ಞಾನ. ನಾವು ನೋಡ್ಕೋತಾ ಇರ್ತೀವಲ್ಲ ಮನಸ್ಸನ್ನು ಪದೇ ಪದೇ ಅದು ನೋಡ್ಕೋತಾ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ನಾನು ಅವ್ರ ಮೇಲೆ ಅಪೇಕ್ಷೆ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಕೋಪ ಬಂದಿದೆ ಅಂತಕ್ಕಂಥದ್ದು ನಾವು ನೋಡ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ಅದು ಕಡಿಮೆ ಆಗೋತಾ ಬರ್ತದೆ. ಫಾರ್ ಎಕ್ಸಾಂಪಲ್ ಹೇಳಿ, ಈ ಥರ ಕೈ ತೋರಿಸ್ತೀವಿ ನಾವು, ಹೌದಾ, ಈ ಥರ ಬೆರಳು ಮಾಡಿ ತೋರಿಸ್ತೀವಿ. ಈ ಒಂದನೇ ಬೆರಳನ್ನು ಬೇರೆಯವ್ರ ಕಡೆ ತೋರಿಸ್ತದೆ, ಆದರೆ 3 ಬೆರಳನ್ನು ನಮ್ಮ ಕಡೆನೇ ತೋರಿಸ್ತವೆ. ಇದು ಆಧ್ಯಾತ್ಮಿಕ ಜ್ಞಾನ. ನಾವು ಚಿಕ್ಕಂದಿದ್ದಾಗ ಮಕ್ಕಳಲ್ಲಿ ಜಗಳ ಆಡ್ತಿದ್ರೆ ಹೇಳ್ತೀರಿ ನಮ್ಮನೆ. ನಾವು ಏನಾರ ಹೇಳೋಕ್ಕೋದ್ರೆ ಅವ್ರೇನು ಹೇಳ್ತೀವಿ, ನಿಂದ ನೀನು ನೋಡ್ಕೋ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಅದರ ಅರ್ಥ ಅಂದ್ರೆ ನಿಜವಾದ ಇದೇ ಅರ್ಥ. ನಿಂದ ನೀನು ನೋಡ್ಕೋ ಅಂದರೆ ನೀನೇ ನೋಡ್ಕೋಬೇಕು ನಿನ್ನನ್ನು ಅಂತಕ್ಕಂಥದ್ದು. ಬೇರೆಯವ್ರ ಮೇಲೆ ಬೆರಳು ಮಾಡಿ ತೋರಿಸೋ ಹಾಗೇನೇ ಇಲ್ಲ ಈ ಆಧ್ಯಾತ್ಮಿಕದಲ್ಲಿ. ಲೋಭ, ಅತಿಯಾದ ದುರಾಸೆಗಳು ಬರ್ತಕ್ಕಂಥದ್ದು ಅದು ಹುಟ್ಟದಾನೆ ಮನುಷ್ಯನ ಶರೀರ ಜೊತೆ ಬಂದ್ಬಿಟ್ಟದ. ಅದನ್ನು ಲೋಭ, ದುರಾಸೆ. ಹೌದಪ್ಪ, ಈ ದುರಾಸೆ ನಾವು ನೋಡ್ತಾ ಹೋದ್ವಿಯಪ್ಪ ಅಂತಂದ್ರೆ ತಾನಾಗಿ ಅದನ್ನು ಕಳ್ಸ್ಕೊಂಡ್ಬಿಡ್ತದ. ದುರಾಸೆ ಬೀಸ್ಕೊಟ್ಟು ಹೋಗ್ಬಿಡ್ತದ. ಮೋಹ ಅಂತಂದ್ರೆ ಏನಪ್ಪ ಅಂತಂದ್ರೆ ವ್ಯಕ್ತಿ ಮೇಲೆ ನಾವು ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಅವರು ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ, ನಾವು ಅವ್ರ ಆಸೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂತಹ ಒಂದು ತಪ್ಪು ಪರಿಕಲ್ಪನೆಯನ್ನು ಮಾಡ್ಕೊಂಡಿರ್ತೀವಿ ನಾವು. ಅದನ್ನು ವ್ಯಾಪಾರ ಆಗಿಬಿಡ್ತದೆ. ಅದನ್ನು ನಾವೇನು ತಿಳ್ಕೊಂಡಿರ್ತೀವಿ, ನಾವು ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಂಗಿಲ್ಲ ಅವರು, ಅದು ಪ್ರೀತಿ ಹೊರಟೋಗ್ತದೆ. ಪ್ರೀತಿ ಅಂತಕ್ಕಂಥ ಹೊರಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನಾಗಿರ್ತದಪ್ಪ ಅಂದ್ರೆ ಮೋಹ ಆಗಿರ್ತದೆ ನಮ್ಮಲ್ಲಿ. ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲ ನಾವು ಈ ಒಂದು ನಾವು ಏನಂತ ತಿಳ್ಕೊಂಡಿದ್ದೀವಿ, ಅದಕ್ಕೆ ಸಂಬಂಧಿಕರಲ್ಲಿ ಪ್ರೀತಿ ಅಂತ ತಿಳ್ಕೊಂಡಿದ್ದೀವಿ. ಪ್ರೀತಿ ಇರಲದು, ಪ್ರೀತಿ ಅಂತಕ್ಕಂಥದ್ದಲ್ಲ, ಅದು ಮೋಹ. ಆ್ಯಕ್ಚುಲಿ ಅದು ಮೋಹ ಅಂತ ಕರೀತಾರೆ ಅದಕ್ಕೆ ಆಧ್ಯಾತ್ಮಿಕದಲ್ಲಿ. ಪ್ರೀತಿ ಅಂತಂದ್ರೆ ನಾವು ಒಟ್ಟದು ಬಿಸ್ನೆಸ್ ಅಂತಕ್ಕಂಥದ್ದು ಇರಲ್ಲ ಅಲ್ಲಿ. ಅವ್ರು ಕೊಡಲಿ ಬಿಡಲಿ ಆದರೂ ನಮ್ಮ ಪ್ರೀತಿ ಏನಾಗಿರ್ತದಪ್ಪ ಅಂತಂದ್ರೆ ಅವ್ರ ಮೇಲೆ ನಿರಂತರವಾಗಿ ಹಾಗೇನೇ ಇರ್ತದೆ. ಅದಕ್ಕೆ ನಿಜವಾದ ಪ್ರೀತಿ, ಪ್ರೇಮ. ನಾವು ಇಟ್ಕೊಂಡಿರ್ತಕ್ಕಂಥದ್ದು ಪರಿವಾರದಲ್ಲಿ, ಸಮಾಜದಲ್ಲಿ ಇರ್ತಕ್ಕಂಥದ್ದಕ್ಕೆ ಮೋಹ ಅಂತ ಕರಿತೀವಿ ನಾವು. ಮದ, ಗರ್ವ, ಅಹಂಕಾರ, ನಾನೇ ಶ್ರೇಷ್ಠ ಅಂತಕ್ಕಂಥದ್ದು, ನನ್ನ ಮಾತೇ ಯಾವಾಗಲೂ ನಡಿಬೇಕಂತಕ್ಕಂಥದ್ದು, ನಾನೇ ಶ್ರೇಷ್ಠ ಅಂತಕ್ಕಂಥದ್ದು, ಇದಕ್ಕಂತಾರೆ ಮದ ಅಂತಕ್ಕಂಥದ್ದು. ಇದನ್ನು ನಾವು ಯಾವಾಗ ನೋಡ್ತಾ ಹೋದ್ವಿಯಪ್ಪ ಅಂತಂದ್ರೆ ತಾನಾಗೆ ಅದನ್ನು ಕೂಡ ಕಳ್ಸ್ಕೊಂಡ್ಬಿಡ್ತದೆ. ನಾವು ಯಾಕೆ ಈ ಥರ ನನ್ನಲ್ಲಿ ಅಹಂಕಾರ ಮಾತಾಡಿದೆ ಅಂತಕ್ಕಂಥ ನಾವು ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆವು ಅಂತಂದ್ರೇ ಅದು ತಾನಾಗೆ ಅದು ಜ್ಞಾನ ಅಂತಕ್ಕಂಥದ್ದು ಸುಟ್ಟು ಹಾಕಿಬಿಡ್ತದೆ ಅದಕ್ಕೆ.
ಮಾತ್ಸರ್ಯ ಅಂದರೆ ಈರ್ಷೆ, ಇನ್ನೊಬ್ಬರ ಹತ್ರ ವಸ್ತು ಇದೆ ನನ್ನ ಹತ್ರ ಯಾಕಿಲ್ಲ ಅಂತಕ್ಕಂಥದ್ದು ಈರ್ಷೆ ಅಂತ ಕರಿತೀವಿ ನಾವು. ಇನ್ನೊಬ್ಬರ ಹತ್ರ, ಇನ್ನೊಬ್ಬರ ಮನೆಯಲ್ಲಿ ಏನೋ ಒಂದು ವಸ್ತು ತಂದರು, ನಮ್ಮ ಹತ್ರ ಇದು ಇಲ್ಲ. ಇನ್ನೊಬ್ಬರು ಏನೋ ಒಂದು ಕಾರ್ ತೊಗೊಂಡ್ರು, ನಮ್ಮ ಹತ್ರ ಕಾರ್ ಇಲ್ಲ, ಅದನ್ನು ಹೊಟ್ಟೆ ಕಿಚ್ಪಡ್ತಕ್ಕಂಥದ್ದು, ಇದಕ್ಕೊಂಥರ ಈರ್ಷೆ, ಮಾತ್ಸರ್ಯ. ಆಧ್ಯಾತ್ಮಿಕ ಜ್ಞಾನ ಬಂತಪ್ಪ ಅಂದ್ರೆ ಇದು ಕೂಡ ನಮ್ಮಲ್ಲಿ ಈರ್ಷೆ ಅಂತಕ್ಕಂಥದ್ದು ಒಂಚೂರು ಇರಲ್ಲಂಗಿಲ್ಲ. ಹಂಗೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆ ಮಾಡ್ಕೋಬೇಕಂತಕ್ಕಂತಹ ಮನಸ್ಸು ನಮ್ಮಲ್ಲಿ ಬೇಕು. ಯಾರು ಸತ್ಯಕ್ಕೆ ಬೆಲೆ ಕೊಡ್ತಾರೋ, ಯಾರು ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರಲಿಕ್ಕೆ ಬಯಸ್ತಾರೋ ಅವರಿಗೆ ಮಾತ್ರ ಇದು ಆಧ್ಯಾತ್ಮಿಕ ಜ್ಞಾನ ಆಯ್ತು. ಆವಾಗೇ ಅದು ಎಲ್ಲ ದೂರ ಹೋಗ್ತಾವೆ. ಯಾಕಂತಂದ್ರೆ ಮನುಷ್ಯ ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ತನ್ನ ಮನಸ್ಸನ್ನು ತಾನು ನೋಡ್ಕೊಳ್ಳೋಣ ಅಂದ್ರೆ ಅಲ್ಲೆಲ್ಲ ನಮ್ಗೆ ಕಚರಗಳೇ ಸಿಗ್ತಾವೆ. ಫಸ್ಟಿಗೆ ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಫಸ್ಟಿಗೆ ಕಚರನೇ ಸಿಗ್ತಾವೆ. ಆ ಕಚರವನ್ನು ತೆಗಿಬೇಕಂತಂದ್ರೆ, ಆ ಕಚರವನ್ನು ಸುಟ್ಟು ಹಾಕಬೇಕಪ್ಪ ಅಂತಂತಂದ್ರೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಬೇಕು. ಅದು ನಮ್ಗೆ ಜಾಸ್ತಿ ಪ್ರಯತ್ನ ನೋಡ್ತಾ ಹೋಗ್ಬೇಕಷ್ಟೇ. ನಾವು ಪ್ರಾಮಾಣಿಕವಾಗಿ ನೋಡ್ತಾ ಹೋಗ್ರಿ, ತಾನೇ ನಿಮ್ಗೆ ಬದಲಾವಣೆಗಳು ಆಗೇ ಆಗ್ತಾವೆ. ಇದನ್ನೇ ಆಚಾರ್ಯ ಪ್ರಶಾಂತ್ ಅವ್ರು ಏನಂತಾರೆ, ಜ್ಞಾನ ಆಗಹೆ ಅಂತ ಕರೀತಾರೆ. ಅದಕ್ಕೆ ಜ್ಞಾನ ಬಂತಪ್ಪ ಅಂದರೆ ಎಲ್ಲ ತಾನೇನಾಗಿ ಸುಟ್ಟು ಹೋಗ್ತಾವೆ, ಭಸ್ಮ ಆಗಿಬಿಡ್ತಾವೆ. ನಿಮ್ಮ ಅಜ್ಞಾನವೆಲ್ಲ ಭಸ್ಮ ಆಗಿಬಿಡ್ತದೆ. ಒಂದು ಹೊಸ ಮನುಷ್ಯರಾಗಿ, ಹೊಸ ಚೇತನ ಶಕ್ತಿಯಾಗಿ ನೀವು ಹುಡ್ಕೋತೀರಿ. ಮೃತ್ಯು ಅಂತಕ್ಕಂಥದ್ದು ಕೂಡ ನಾವು ಭಾಳ ಭಯಂಕರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇವೆ. ನಾವು ಭಾಳ ಅಂಜಿಬಿಡ್ತೇವೆ ನಾವು ಮೃತ್ಯು. ಅವ್ರೇನಂತಾರೆ ಗೊತ್ತಿಲ್ಲ ಆಚಾರ್ಯ ಪ್ರಶಾಂತ್ ಅವರು, ಮೌತ್ ಯಾದ್ ರಕ್ಕೋ ಮೌಜ್ ಸಾತ್ ರಕ್ಕೋ. ಮೃತ್ಯುವನ್ನು ಯಾವಾಗ ನೆನಪಿಡ್ರಿ, ಮತ್ತು ಆನಂದವನ್ನು ಯಾವಾಗಲೂ ನಿಮ್ಮೊಂದಿಗೆ ಇಟ್ಕೊಳ್ರಿ ಅಂತ. ಯಾವಾಗ ಮನುಷ್ಯ ಮೃತ್ಯುವನ್ನು ಸದಾ ನೆನಪಿಟ್ಕೋತಾನ ಅವ ಮೌಜಲ್ಲೇ ಇರ್ತಾನೆ, ಅಂದರೆ ಆನಂದದಲ್ಲೇ ಇರ್ತಾನೆ. ಅದು ಅನುಭವ ಅವರಿಗೆ ಆಗಬೇಕಾಗಿರ್ತಕ್ಕಂಥದ್ದು. ನಾವು ಬೇರೆಯವರು ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ. ಯಾವ ಮನುಷ್ಯ ತನ್ನನ್ನು ತಾನು ನೋಡಲಿಕ್ಕೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಬರ್ತಾನೆ ಆವಾಗಲೇ ಅದನ್ನು ಸಾಧ್ಯ ಆಗ್ತದದು. ಮೃತ್ಯುವನ್ನು ನೆನಪಿಟ್ಟುಕೊಂಡವನು ಮನಸ್ಸಿನಲ್ಲಿ ಆನಂದ, ಸಂತೋಷ ಇದ್ದೇ ಇರ್ತದೆ. ತೃಪ್ತಿ ಅಂತಕ್ಕಂತಹ ಭಾವ ಬಂದುಬಿಡ್ತದೆ. ಆವಾಗ ಸಾವಿನ ಜೊತೆಗೆ ಅಂಜಿಕೆ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಇರಲ್ಲ. ಯಾವಾಗ ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದಂಗಿನಿಂದ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕಾಗಿ ನಾ ಹೇಳ್ತಕ್ಕಂಥದ್ದು 1% ಕೂಡ ಅಲ್ಲ. ಆಚಾರ್ಯ ಪ್ರಶಾಂತ್ ಅವ್ರ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಗೀತಾ ಸಮಾಗಮ, ಭಗವದ್ಗೀತೆ ಪ್ರತಿಯೊಂದು 700 ಶ್ಲೋಕಗಳು ಕೂಡ ನಮ್ಗೆ ಇದನ್ನೇ ಹೇಳ್ತದೆ. ನಿಮ್ಮ ಅಹಂಕಾರವನ್ನು ಸುಟ್ಟು ಹಾಕ್ರಿ. ಪ್ರತಿದಿನ ಸುಟ್ಟು ಹಾಕೋತ ಹೋಗಬೇಕು. ಅಂದರೆ ಸುಟ್ಟು ಹಾಕೋ ಒಮ್ಮೆಗೆ ಸುಟ್ಟು ಹೋಗಲ್ಲದು. ಯಾಕಂದರೆ ಶರೀರ ಇರ್ತಕ್ಕೋದು ಇರೋದೇ ಅದರೊಳಗೆ. ನೀವು ದಿನ ಅದನ್ನು ಕಡಿಮೆ ಮಾಡ್ಕೊತ ಬರಬೇಕು ಅಷ್ಟೇ. ಅಲ್ಲೇ ಕಡಿಮೆ ಮಾಡ್ಕೊತ ಬರೋದ್ರಲ್ಲೇ ಸಂತೋಷ ಇದೆ, ನೆಮ್ಮದಿ ಇದೆ, ಆನಂದ ಇದೆ. ಅದೇ ಮುಕ್ತಿ. ಮುಕ್ತಿ ಅಂದರೆ ಬೇರೆ ಏನೂ ಇಲ್ಲ. ಇವುಗಳನ್ನು ನೋಡ್ತಾ ಬರೋದು, ಕಡಿಮೆ ಮಾಡ್ಕೊತ ಬರೋದು, ಇವುಗಳನ್ನು ನೋಡ್ಕೊತಾ ಬರೋದು, ಕಡಿಮೆ ಮಾಡ್ಕೊತಾ ಬರೋದು, ಇದನ್ನೇ ಮುಕ್ತಿ ಅಂತ ಕರೀತಾರೆ. ಇದನ್ನೇ ಮುಕ್ತಿ. ಏನು ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗಕ್ಕಂತ ಹೋಗ್ತಲ್ಲಿ ಹೇಳಿದ್ನಲ್ಲ ಆವಾಗಲೇ, ನಾವು ಜೀವಾತ್ಮಗೆ ಆತ್ಮ ಏನೂ ನಮ್ಮ ಒಳಗಡೆ ಕೂತ್ಕೊಂಡಿಲ್ಲ. ಈ ಒಂದು ನಮ್ಮ ಗುಣಗಳನ್ನು ತೆಗೆದುಹಾಕ್ತಕ್ಕಂಥದ್ದೇ, ಹಂತವಾಗಿ ತೆಗೆದುಹಾಕ್ತಕ್ಕಂಥದ್ದೇ, ಪ್ರತಿದಿನ ತೆಗೆದುಹಾಕ್ತಕ್ಕಂಥದ್ದೇ ಒಂದು ಮುಕ್ತಿ. ಈ ಯಾತ್ರೆಯನ್ನು ಸತತವಾಗಿ ನಾವು ಮಾಡ್ತೀವಲ್ಲ, ಇದೇ ಮುಕ್ತಿ. ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕಾಗಿತ್ತಪ್ಪ ಅಂತಾರೆ ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ. ಇನ್ನೂ ಹೆಚ್ಚಿಗೆ ಭಾಳ ಚಂದ ಹೇಳ್ತಾರೆ ಅವರು, ಕೇಳ್ಕೊಳ್ರಿ. ಭಾಳ ಅದು ಅರ್ಥವಾಗೋ ಹಾಗೆ ನಿಮ್ಗೆ ಅವ್ರ ಮಾತು ಕೇಳ್ತಾ ಇದ್ರೆ ಎದ್ದು ಹೋಗಬಾರ್ದೆ ಅಂತ ಅನ್ಸ್ಬಿಡ್ತವೆ. ಮತ್ತು ಇನ್ನೊಂದು, ಅವಗುಣಗಳು ತಾನೇ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಒಬ್ಬರದು. ಏನಪ್ಪ ಅಂತಂದ್ರೆ ಅವ್ರು ಹೇಳ್ತಾಯಿದ್ರು, ಪ್ರಶ್ನೆಕರ್ತ ಒಬ್ಬರು ವ್ಯಕ್ತಿ ಹೇಳ್ತಾಯಿದ್ರಲ್ಲಿ, ನಾನು ನಿಮ್ಮನ್ನು ಕೇಳೋದಕ್ಕೆ ಶುರು ಮಾಡಿದಿಂದ, ಯಾರೇನೋ ಆಚಾರ್ಯ ಪ್ರಶಾಂತ್ ಅವ್ರನ್ನ ಕೇಳೋದಕ್ಕೆ ಶುರು ಮಾಡಿದಂದಿನಿಂದ ನಾನು ಒಂದು ಸಿಗರೇಟ್ ಸೇದೋ ಅಭ್ಯಾಸನೇ ಬಿಟ್ಟು ಹೋಯಿತು ಅಂತ ಹೇಳ್ತಾರೆ ಅವರು. ಸಿಗರೇಟ್ ಸೇದೋ ಅಭ್ಯಾಸ ನಾ ಬಿಡುವಂತ ಏನೂ ಹೇಳಿಲ್ಲಲ್ಲ ಅಂತ ಆಚಾರ್ಯ ಪ್ರಶಾಂತ್ ಅವ್ರು ಹೇಳ್ತಾರೆ. ಆ ವ್ಯಕ್ತಿ ಏನು ಹೇಳ್ತಾನೆ, ನೀವು ಬಿಡುವಂತ ಹೇಳಿಲ್ಲ, ಆದರೆ ನಿಮ್ಮ ವೀಡಿಯೋಗಳನ್ನು ನಾವು ನೋಡ್ತಾ ಹಾಗೆ ಒಂದಾದ್ಮೇಲೆ ಒಂದು ನೋಡಬೇಕೆ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಕಂಟಿನ್ಯೂ ಹಾಗೆ ನೋಡ್ತಾ ಇದ್ದೆ. ನೋಡ್ತಾ ನನ್ನ ಸಿಗರೇಟ್ ನಾನು ಸೇದಬೇಕಂತಕ್ಕಂತಹ ನನಗೆ ಧ್ಯಾನನೇ ಬರಲಿಲ್ಲ. ಅದ್ರ ಮೇಲೆ ನನಗೆ ಗಮನನೇ ಹೋಗಲಿಲ್ಲ. ಅದು ನಿರಂತರವಾಗಿ ಒಂದಿನ ಹಾಗೆ ಅದನ್ನು ನಾನು ಪೂರ್ತಿ ಅಭ್ಯಾಸವನ್ನೇ ಬಿಟ್ಟುಬಿಟ್ಟೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ನೋಡಿ, ಆಧ್ಯಾತ್ಮಿಕ ಜ್ಞಾನದಿಂದ ನಮ್ಮ ಕೆಟ್ಟ ಅಭ್ಯಾಸಗಳು ಕೂಡ ಬಿಟ್ಟು ಹೋಗ್ತಾವೆ, ತಾನಾಗೆ ಬಿಟ್ಟು ಹೋಗ್ತಾವೆ. ಮತ್ತು ಅವ್ರು ಜಾಸ್ತಿ ಏನಪ್ಪ ಅಂತಂದ್ರೆ ನಾವು ಅದಕ್ಕೆ
ಪ್ರೆಷರ್ ಹಾಕಿ ಬಿಡಬೇಕು ಅಂತಕ್ಕಂಥ ಬಹಳಷ್ಟು ಫೋರ್ಸಬಲ್ ಹಾಕಿಬಿಟ್ರೆ ಬಿಡೋಂಗೇ ಇಲ್ಲ ಅವರು. ಈ ರೀತಿ ಜ್ಞಾನ ಬಂತಪ್ಪ ಅಂತಂದ್ರೆ ನಮ್ಮಲ್ಲಿ ಎಂತಹ ಅವಗುಣಗಳು ಕೂಡ ತಾನಾಗೆ ಬಿಟ್ಟು ಹೋಗ್ತಾವೆ. ಸುಗಮವಾಗಿ ನದಿ ಯಾವ ರೀತಿ ನೀರು ಹರಿತದ, ಸರಳವಾಗಿ ಹರಿತದ, ಆ ರೀತಿ ಸರಳವಾಗಿ ಎಲ್ಲನೂ ಅವು ಅಜ್ಞಾನಗಳು, ಅವಗುಣಗಳು ಬಿಟ್ಟು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಯವಿಟ್ಟು ಅವು ಆಚಾರ್ಯ ಪ್ರಶಾಂತ್ ಗೀತಾ ಸಂಗಮದಲ್ಲಿ ಭಾಗಿಯಾಗ್ರಿ. ಇನ್ನಷ್ಟು ಹೆಚ್ಚು ಆನಂದವನ್ನು ಜೀವನದಲ್ಲಿ ಪಡ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು, ನಮ್ಮ ಅವಗುಣಗಳನ್ನು, ಅಜ್ಞಾನಗಳನ್ನು ಸುಟ್ಟು ಹಾಕಬೇಕು ಅಂತ ಎಲ್ಲರೂ ಹತ್ರ ಕೇಳ್ಕೊಳ್ತೇನೆ. ಧನ್ಯವಾದ.